ರದ್ದಾಗಬೇಕು 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 ಬೇಕೇ ಬೇಕು ಬೇಕೇ ಬೇಕು ಕಂಬಿ ನೀರು ಕಡೆ ಕೊಡ್ಸೋ ತಾವು ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದಂತಹ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಅನುಮತಿ ಪಡೆದ ಗುತ್ತಿಗೆದಾರರೇ ಹಾಗೂ ಗ್ರಾಹಕರೇ, ಇದಕ್ಕೆ ಇವತ್ತು ತಮ್ಮ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ನಮಗೆ ಅಧ್ಯಕ್ಷರು ತಿಳಿಸಿದ್ರು. ಇವತ್ತು ಬೆಳಿಗ್ಗೆಯಿಂದ ಸುಮಾರು ಈಗ 5 ಗಂಟೆಯ ತನಕ ತಾವು ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದೀರಿ. ಮಧ್ಯಾಹ್ನ ನಾನು ಒಂದು ರೌಂಡ್ ಬಂದು ಹೋದೆ. ಇನ್ನೂ ಚರ್ಚೆಗಳು ಮುಗ್ದಿರಲಿಲ್ಲ. ರಮೇಶ್ ಅವರು ಬಂದು ನಾನು ಆಮೇಲೆ ಮುಗಿದ ಮೇಲೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಸುಮಾರು 1:30-2 ಗಂಟೆಗೆ ಒಂದು ರೌಂಡ್ ನಾನು ಬಂದು ಹೋದೆ. ಈಗ ಮುಖ್ಯವಾಗಿ 5-6 ವಿಷಯಗಳನ್ನ ರಮೇಶ್ ಅವರು ಈಗ ಚರ್ಚೆ ಮಾಡಿದ್ದಾರೆ, ಮನವಿಯಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ತಾವೆಲ್ಲರೂ ಇಲ್ಲಿ ಬರಲಿಕ್ಕೆ ಕಾರಣವಾದಂಥದ್ದು ಓಸಿ ವಿಚಾರ. ಅಂದ್ರೆ ನಾವೀಗ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲಾ ಕಟ್ಟಡಗಳಿಗೂ ಓಸಿ ಇಲ್ಲದೆ ನಾವೇನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ, ಅದು ಪ್ರಮುಖವಾದ ವಿಷಯ ಆಗಿದೆ. ತಾವು ಈಗಾಗಲೇ ಸುಮಾರು 1 ವರ್ಷದಿಂದ ತಾವು ಇಲ್ಲೇ ಒಂದು ಪ್ರತಿಭಟನೆಯನ್ನ ನೀವು ಮಾಡಿದ್ರಿ. ನಾನೇ ಒಂದು ಮನವಿಯನ್ನು ಸ್ವೀಕರಿಸಿದೆ. 16 ಬಾರಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗಿದೆ. ಏನಾದರೂ ಮಾಡಿ ಗ್ರಾಹಕರಿಗೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅನ್ನೋಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರುಗಳು, ಇದು ಈ ಒಂದು ಮುಖ್ಯವಾಗಿ 5 ಮುಖ್ಯಮಂತ್ರಿಗಳು ಮತ್ತು 4 ಸಚಿವರಿಗೆ ಒಳಪಡತಕ್ಕಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ, ACS ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಒಂದು ಕಾನೂನು ಪ್ರಕಾರ ಈಗಾಗಲೇ ಹೇಳಿದ್ರು, ಸುಪ್ರೀಂ ಕೋರ್ಟ್ ವಿಚಾರ ಆದ್ರಿಂದ ಅದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಚಾರ. ನೇರವಾಗಿ ಒಂದೇ ಒಂದು ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕು ಇದೆ ಅನ್ನೋಂಥ ಒಂದು ವಿಷಯವನ್ನು ಮನಗಂಡು ಸರ್ಕಾರ ಏನ್ ಮಾಡ್ತು, ಹಂತ ಹಂತವಾಗಿ ನೋಡುವ. ಈಗ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತವ್ರಿಗೆ ಅಥವಾ ಒಂದು ಮನೆಗೋಸ್ಕರ ಕಟ್ಕೊಡೋಂಥವ್ರಿಗೆ, ಅಂದ್ರೆ ವಾಸಕ್ಕೆ ಇರ್ಲಿಕ್ಕೆ ಏನು ಬಯಸ್ತಾರೆ ಅವರಿಗೆ ನಾವು ರಿಲ್ಯಾಕ್ಸ್ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ 30-40 ಅನ್ನೋದಕ್ಕಿಂತ 1200 ಚದರಡಿವರೆಗೆ, ಅದು ಡೈಮೆನ್ಷನ್ ಬೇರೆ ಏನೇ ಇರ್ಬೋದು, ಅದಕ್ಕೆ ವಿನಾಯಿತಿಯನ್ನ, ಅದರಲ್ಲೂ ಸಂಪೂರ್ಣ ಇಲ್ಲ. ತಮ್ಗೆ ಗೊತ್ತಿದ್ದಾಗೆ ಸ್ಟೀಲ್ +3 ಅಥವಾ G+2 ಗೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿದೆ. ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ರಿಲೀಫ್ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಬಹಳಷ್ಟು ಗ್ರಾಹಕರು 30-40 ಹೆಚ್ಚಿನ ಫ್ಲೋರ್ ಹಾಕಿರೋಂಥವ್ರು ಮತ್ತೆ ಆಡ್ ಡೈಮೆನ್ಷನ್ ಇರೋಂಥವ್ರು, ಕೆಲವರು ನಮ್ಗೆ ಬರ್ತದೆ 1200 ಚದರಡಿ ಅಂತ ನಾವು ಹೇಳ್ತೀವಿ, 1300 ಬಂದ್ಬಿಡುತ್ತೆ ಆಡ್ ಸೈಡ್ಸ್. ಅದು ನೆಕ್ಸ್ಟ್ ಹೈಯರ್ ಡೈಮೆನ್ಷನ್ ಅಲ್ಲ, ಆದ್ರೂ ಸಹ 1200 ಮೇಲ್ಗಡೆ ಬರ್ತದೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇಂಥದನ್ನೆಲ್ಲ ನಾವು ಈಗಾಗಲೇ ಪಟ್ಟಿ ಮಾಡಿದ್ದೀವಿ. ಯಾವ್ದು ನಮ್ದು ಅಕ್ಕಪಕ್ಕದಲ್ಲಿದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ವಿಚಾರ ಇದೆ. 30-40 ಕೆಳಗಡೆ ಒಂದು ಸರ್ವೆಂಟ್ ರೂಮ್ ಇರ್ತದೆ. ಇಂಥದ್ದೆಲ್ಲ ಸಮಸ್ಯೆ. ಮೇಲ್ಗಡೆಗೆ 3 ಫ್ಲೋರ್ ಆದ್ಮೇಲೆ ಒಂದು ಹೆಡ್ ರೂಮ್ ಅಂತ ಹಾಕೊಂಡಿರ್ತಾರೆ, ಲಿಫ್ಟ್ ರೂಮ್ ಅಂತ ಹಾಕೊಂಡು, ಅಥವಾ ಲಿಫ್ಟ್ ಪಕ್ಕದಲ್ಲಿ ಒಂದು ವಾಟರ್ ಟ್ಯಾಂಕ್ಗೆ ಹಾಕೊಂಡು ಒಂದು ಸಣ್ಣದೊಂದು ರೂಮ್ ಹಾಕಿರ್ತಾರೆ. ಇವನ್ನೆಲ್ಲ ಹೇಗೆ ಡೀಲ್ ಮಾಡುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದನ್ನೆಲ್ಲ ನಾವು ಪಟ್ಟಿ ಮಾಡಿ ಸರ್ಕಾರದ ಗಮನವನ್ನು ಈಗಾಗಲೇ ಸೆಳೆಯಲಿಕ್ಕೆ ನಾನು ರೆಡಿಯನ್ನ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ರಮೇಶ್ ಅವರು ಹೇಳಿದ್ರು, ಈಗ ಕೊಟ್ಟಿಗೆ, ದನದ ಕೊಟ್ಟಿಗೆ ಇರ್ಬೋದು, ಕುರಿ ಕೊಟ್ಟಿಗೆ ಇರ್ಬೋದು, ಕೋಳಿ ಸಾಕಾಣಿಕೆ, ಅಥವಾ ಅವ್ರ ತೋಟದಲ್ಲಿ ಒಂದು ಮನೆ, ಅದು ತೋಟದಲ್ಲಿರೋ ಮನೆ 1200 ಅಡಿಗಿಂತ ಕಡಿಮೆನೂ ಇರ್ಬೋದು ಅಥವಾ ಹೆಚ್ಚು ಇರ್ಬೋದು. ನಾರ್ಮಲಿ ತೋಟದ ಮನೆಗಳು ಮಾಡಿ ಮೇಲೆ ಅಂದ್ರೆ 2-3 ಫ್ಲೋರ್ ಕಟ್ಟೋದಕ್ಕಿಂತ ಅಗಲ ವಿಶಾಲವಾದ ಜಾಗ ಇದೆ ಅಂತ ಅಂದ್ಬಿಟ್ಟು ಅಗಲ ಕಟ್ಟುವಂತ ಜಾಸ್ತಿ ಇದೆ. ಅದು 30-40ಗಿಂತ ಜಾಸ್ತಿ ಇರುವಂತ ಸಂದರ್ಭ ಅದೇ ಜಾಸ್ತಿ. ಸೊ ಇಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಇಂಥದನ್ನೆಲ್ಲ ಪಟ್ಟಿ ಮಾಡಿ ಈಗ ಸರ್ಕಾರಕ್ಕೆ ನಾನು ಒಂದು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾ ಇದ್ದೇನೆ. ಇದು ಒಂದು ವಿಚಾರ ಆಯಿತು. ಒಂದು 30-40 ಡಿವಿಯೇಷನ್ಸ್, ಸ್ವಲ್ಪ ನಿಯರೆಸ್ಟ್ ಮೆಜರ್ಮೆಂಟ್ ಇರುವಂಥದ್ದು. ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರೈತರಿಗೆ ತೊಂದರೆ ಆಗುವಂಥದ್ದು ಸಾಕಷ್ಟು ಐಟಮ್ಸ್ ಇದೆ, ನಾವು ಲಿಸ್ಟ್ ಮಾಡಿದ್ದೇವೆ. ಜೊತೆಗೆ ಉಳಿದಂಥದ್ದು ಪ್ರಾಬ್ಲಮ್ ಜಾಸ್ತಿಯಾಗಿ ನಮ್ಮ ಕಣ್ಮುಂದೆ ಉಳಿದಿರೋಂಥದ್ದು 1200 ಚದರಡಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರೋಂಥದ್ದಕ್ಕೆ ನಾವು OC ಇಲ್ದೇ ಕೊಡ್ಕೆ ಆಗ್ತದೆ ಸದ್ಯದ ಪರಿಸ್ಥಿತಿನಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ತಾವು ಸಹ ಭೇಟಿಯಾಗಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಇಂಧನ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಕೂಡ ಬಂದು ಈಗ ಭೇಟಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ನಮಗೆ ನಿಮ್ಮ
ಸಂಘದ ಅಧ್ಯಕ್ಷರು ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ಬಂದಂತಹ ಸಭೆಗಳೆಲ್ಲ ಸರಿಯಾದ ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡ್ತಾ ಇದೀವಿ. ರಮೇಶ್ ಅವರು ಹೇಳಿದ್ರು ಅವಾಗ 4/4 ಫಾರ್ ಎಕ್ಸಾಂಪಲ್ ಬೆಸ್ಕಾಂನಲ್ಲಿ 4/4/25 ಕಟ್ ಆಫ್ ಡೇಟ್ ಅಂತ ಮಾಡ್ಕೊಂಡ್ವಿ. ಅಲ್ಲಿ ತನಕ ನೋಂದಣಿ ಆಗಿರೋಂಥದ್ದು ಅಥವಾ 17/4/24 ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು, ಅದ್ರ ಹಿಂದೆ ನೋಂದಣಿ ಆಗಿರ್ತಕ್ಕಂಥ ಎಲ್ಲ ತಾತ್ಕಾಲಿಕ ಸಂಪರ್ಕಗಳು, ಇಂಥದಕ್ಕೆಲ್ಲ ಒಂದು ರಿಲೀಫ್ ಕೊಡೋದ್ರ ಸಂಬಂಧಪಟ್ಟಂತೆ ನಾವೀಗಾಗಲೇ ಮಾಹಿತಿಯನ್ನ ನಾವು ಸಿದ್ಧಪಡಿಸಿದ್ದೇವೆ. ಸರ್ಕಾರದ ಹಂತದಲ್ಲಿ ಈಗಾಗಲೇ ಹೇಳಿದಾಗೆ ಸೆಷನ್ ನಡೀತಾ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ 2 ಸಚಿವರು, ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತೆ ನಗರಾಭಿವೃದ್ಧಿ, ಇವುಗಳಿಗೆ ಸಂಬಂಧಪಟ್ಟಂತೆ ಕಳೆದ ಸಲ ಸಭೆ ಆದಾಗ ತಮಗೆಲ್ಲ ಗೊತ್ತು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್, ಪ್ರತಿಯೊಂದು ಸುಮಾರು 10 ಕ್ಯಾಬಿನೆಟ್ ಸಚಿವರ ಹಂತದಲ್ಲಿ ಒಂದು ಸಭೆ ಆಯಿತು. ಹಾಗಾಗಿ ಕೆಲವೊಂದು ಕಾನೂನು ತೊಡಕುಗಳು ಅವ್ರಿಗೆ ಸರ್ಕಾರಕ್ಕೆ ಮಾಡಬಾರ್ದು ಅನ್ನೋದು ಖಂಡಿತ ಇಲ್ಲ, ತಮಗೆಲ್ಲ ಗೊತ್ತಿದೆ. ಈಗ ಇನ್ನೊಂದು ವಿಚಾರ ಬಂತು. ಈಗ ಒಂದು ಗ್ರಾಹಕರಿಗೆ ಅಷ್ಟೇ ಅಲ್ಲ, ನಮ್ಮ ಕಂಪನಿಗಳಿಗೂ ಸಹ ಕಷ್ಟ ಆಗಿದೆ. ಇದ್ರಲ್ಲಿ ಏನಾಗಿದೆ, ಗ್ರಾಹಕರಿಗೆ ತುಂಬಾ ಕಷ್ಟ ಆಗಿದೆ. ಗ್ರಾಹಕರಿಂದ ತಾವು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ ಕೆಲಸ ಒಪ್ಕೊಂಡಿರ್ತೀರಿ, ಮುಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅರ್ಧಂಬರ್ಧದಲ್ಲಿ ನಿಂತಿರುತ್ತೆ. ಅದು ತಮಗೆ ತೊಂದರೆ. ಅದು ಕಂಪ್ಲೀಟ್ ಆಗದಾನೆ ನಮಗೆ ಕಂಪನಿಗೆ ಬೇಕಾದಂತಹ ಏನು ಆದಾಯ ನಿರೀಕ್ಷಿಸ್ತಾ ಇದೀವಿ, ಅದನ್ನ ಕಂಪನಿಗೂ ಕೂಡ ತೊಂದರೆ, ಎಲ್ರಿಗೂ ತೊಂದರೆ ಆಗಿದೆ ಇದರಿಂದ, ಅಥವಾ ಇಂಧನ ಇಲಾಖೆಗೆ ಇದರಿಂದ ಬಹಳ ಏನು ಒಳ್ಳೇದಾಗಿಲ್ಲ. ಬಟ್ ವಿಷಯ ಏನಂತಂದ್ರೆ, ಅಥವಾ ಸರ್ಕಾರ ಯಾವುದೇ ಹಂತದಲ್ಲಿ ಉನ್ನತ ಮಟ್ಟದಲ್ಲಿ ಕೊಡಬಾರ್ದು ಅನ್ನೋಂಥದ್ದು ಯಾವ ಹಂತದಲ್ಲೂ ಇಲ್ಲ, ಕೊಡಬೇಕು ಅನ್ನೋಂಥದ್ದು ಎಲ್ರಿಗೂ ಇದೆ. ಬಟ್ ಹೇಗೆ ಕೊಡಬೇಕು, ಕಾನೂನಾತ್ಮಕವಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನು ನಾನು ಯಥಾವತ್ತಾಗಿ ಸರ್ಕಾರದ ಎಲ್ಲ ಉನ್ನತ ಮಟ್ಟದ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ರಿಗೂ ನಾನು ಗಮನಕ್ಕೆ ತರುವಂತದ್ದನ್ನು ಮಾಡ್ತೇನೆ. ರಮೇಶ್ ಅವರು ಈಗಾಗಲೇ ಹೇಳಿದ್ರು, ಸನ್ಮಾನ್ಯ ಇಂಧನ ಸಚಿವರು ಇಲ್ಲಿ ಹೆಡ್ ಕ್ವಾರ್ಟರ್ ಇದ್ರೆ ಅವರೇ ಬರ್ತಾ ಇದ್ರು. ಅವರು ಡೆಲ್ಲಿ ಒಂದು ಮೀಟಿಂಗಿಗೆ ಹೋಗಿದ್ದಾರೆ, ಇವತ್ತು ಹೆಡ್ ಕ್ವಾರ್ಟರ್ ಇಲ್ಲ ಅವರು. ಸೊ ಅವ್ರಿಗೂ ಸಹ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು, ಅದು ಒತ್ತಡವನ್ನು ಸರ್ಕಾರದ ನಮ್ಮ ಇತರ ಇಲಾಖೆಗಳ ಮೇಲೆ ಮತ್ತೆ ತಮ್ಮೆಲ್ಲ ಅನಿಸಿಕೆಗಳನ್ನು ನಾನು ಯಥಾವತ್ತಾಗಿ ಅವರಿಗೆ ಸಬ್ಮಿಟ್ ಮಾಡ್ತೇನೆ. ಮತ್ತೆ ರಮೇಶ್ ಅವರು ಈ ಗವರ್ಮೆಂಟ್ ಆರ್ಡರ್ ಬಗ್ಗೆ ಹೇಳಿದ್ರು, ಒಂದು ತುಂಡು ಗುತ್ತಿಗೆಗೆ ಸಂಬಂಧಪಟ್ಟಂತೆ. ಇದು ಸನ್ಮಾನ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯಾಗಿ ಒಂದು ಸಬ್ ಕಮಿಟಿ ಮಾಡಿ ಅದನ್ನ ನಾವೇ ಎಲ್ಲ ಕೋಆರ್ಡಿನೇಟ್ ಮಾಡಿ ಅದು ಸರ್ಕಾರಕ್ಕೆ ಕಳಿಸಿ ಒಂದು ಗವರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಿಸಿದ್ದೀವಿ. ಕೆಲವೊಂದನ್ನ ನಾವು ಟೆಂಡರ್ನಲ್ಲಿ ಮಾಡಬಾರ್ದು, ಅದು ತುಂಡು ಗುತ್ತಿಗೆಯನ್ನ ಲೋಕಲಿ ರೋಸ್ಟರ್ ಪ್ರಕಾರ ಮಾಡಬೇಕು ಅಂತ ಆಗಿದೆ. ಕೆಲವೊಂದು ಕಂಪನಿಗಳಲ್ಲಿ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಬೆಸ್ಕಾಂನಲ್ಲಿ ಆಗ್ತಾ ಇದೆ ಅಂತ ರಮೇಶ್ ಅವರು ಲಾಸ್ಟ್ ಟೈಮ್ ಬಂದಾಗ ನಮಗೆ ಹೇಳಿದ್ರು. ನಮ್ಮಲ್ಲೂ ಏನಾದ್ರು ತೊಂದರೆ ಇದ್ರೆ ನಾವು ಸರಿಪಡಿಸ್ತೇವೆ. ಬಟ್ ಬೇರೆ ಕಂಪ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಗ್ತಾ ಇಲ್ಲ ಅಂತ ಮೊದಲು ನನಗೆ ವೈಯಕ್ತಿಕವಾಗಿ ಭೇಟಿಯಾದಾಗಲೂ ಕೂಡ ಆಫೀಸ್ನಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಸಭೆಯನ್ನ ನಾನು ಮಾಡಿಸ್ತೇನೆ. ಇದು ಸಭೆಯನ್ನ ಎಲ್ಲ ಎಂಡಿಗಳು ಒಳಗೊಂಡಂತೆ ಎಸ್ ನೇತೃತ್ವದಲ್ಲಿ ಅಥವಾ ಸಚಿವರ ನೇತೃತ್ವದಲ್ಲಿ ಅದನ್ನ ಒಂದು ಸಭೆಯನ್ನ ಮಾಡಿಸಿ ಎಲ್ರಿಗೂ ಒಂದು ಯೂನಿಫಾರ್ಮ್ ಆಗಿ ಅದನ್ನ ಫಾಲೋ ಮಾಡೋ ರೀತಿ ಅದನ್ನ ಮಾಡ್ತೀವಿ. ನಾವೇನ್ ಹೇಳ್ತೀವಿ, ಒಂದ್ ಕಡೆ ಒಂಥರ ಆಗ್ತಾ ಇದೆ, ಅದು ಎಲ್ಲೋದ್ರು ಕನ್ಫ್ಯೂಷನ್. ಕೆಲವರು ನಾವು ಹೋಗಿ ಅಲ್ಲಿ ಕೇಳಿದ್ರೆ ಕೆಲವೊಂದು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಿಲ್ಲ ಅನ್ನೋಂಥದ್ದು ವಿಚಾರ ಇದೆ. ಅದನ್ನ ನಾವು ಮೀಟಿಂಗ್ ಮಾಡಿ ಸರ್ಕಾರದಿಂದ ನೇರವಾಗಿ ಅವರಿಗೆ ನಿರ್ದೇಶನವನ್ನು ಕೊಡೋ ತರ ಮಾಡಿಸ್ತಾರೆ. ಸ್ಮಾರ್ಟ್ ಮೀಟರ್ ವಿಚಾರ ತಾವು ಹೇಳಿದಿರಿ, ಇದು ಸನ್ಮಾನ್ಯ, ಯಾಕೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲದ್ರಿಂದ ಸನ್ಮಾನ್ಯ, ಹೌದು, ನೀವೊಂದ್ಸರಿ ಸನ್ಮಾನ್ಯ ಸಚಿವರಿಗೆ ಇವರು ಒಂದು ಮನವಿಯನ್ನು ಕೊಟ್ಟರು, ಅದನ್ನ ನೋಡಿ ಹೇಳಿ ಅಂತ ನನಗೂ ಕೂಡ ಹೇಳಿದ್ದಾರೆ. ಈಗ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೇನೆ. ಡಿಸಿಷನ್ ಅವರ ಹಂತದಲ್ಲಿ ಆಗ್ತದೆ. ಮುಂದಿನ ವಾರದಲ್ಲಿ ಯಾವಾಗಾದ್ರೂ ನಾನು ನಿಮ್ಮ ಅಂದ್ರೆ ಪದಾಧಿಕಾರಿಗಳಿಗೆ ಮಿನಿಸ್ಟರ್ ಒಂದು ಡಿಸ್ಕಷನ್ ಸೆಟಪ್ ಮಾಡ್ತೀನಿ. ಆ ಟೈಮಲ್ಲಿ ಅದನ್ನ ಚರ್ಚೆ ಮಾಡೋಣ. ಮತ್ತೆ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡ್ಗೆ ಸಂಬಂಧಪಟ್ಟಂತೆ ತಾವು ಕೂಡ ಅವರು ಹೇಗೆ ಮಾಡಿದ್ದಾರೆ ಏನು ಅಂದ್ಬಿಟ್ಟು 3-4 ಸರ್ಕ್ಯುಲರ್ ಅದರಲ್ಲಿ ಕೋಡ್ ಆಗಿದೆ. ಅದನ್ನ ತರಿಸ್ಬಿಟ್ಟು ಆದಷ್ಟು ಶೀಘ್ರವಾಗಿ ಇದನ್ನ ನಾವು ಆಪರೇಷನೈಸ್ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ. ಈ 5 ಕಂಪನಿಗಳ ಸಭೆ ಈಗಾಗಲೇ ಹೇಳಿದ್ರೆ, ಇನ್ನೊಂದು ಪ್ರಾಬಬ್ಲಿ ರಮೇಶ್ ಅವರು ಪದೇ ನಮ್ಗೆ ಹೇಳುವಂಥದ್ದು ಮತ್ತೆ ಇವಾಗ ಅವರು ಮರ್ತಂತ ಕಾಣುತ್ತೆ. ಈ ಆಕ್ಸಿಡೆಂಟ್ಸ್ ಏನಾಗ್ತದಲ್ಲ, ಈ ನಿಮ್ಮ ಎಲೆಕ್ಟ್ರಿಕಲ್ ವರ್ಕ್ ನಡಿಬೇಕಾದ್ರೆ ಕೆಲವರೊಬ್ಬರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಕೆಲವರು ಪ್ರಾಣ ಕಳ್ಕೊಂತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ದಾರೆ. ಅದು ಈ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡ್ ನಲ್ಲಿ ಕವರ್ ಆದ್ರೆ ಅದಲ್ಲೇ ಮಾಡೋಣ, ಅಥವಾ ಇನ್ನೊಂದು ಇನ್ಶೂರೆನ್ಸ್ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಇನ್ಶೂರೆನ್ಸ್ ಮಾಡಿ ಅದು ಏನಾದ್ರೂ ನಮ್ಮ ಕಂಪನಿಯಿಂದ ಮತ್ತೆ ಲೈಸೆನ್ಸ್ ನಿಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇಂದ ಒಂದು ಸಹಯೋಗದೊಂದಿಗೆ ಒಂದು ಚರ್ಚೆ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ಬೋದು ಅಂತ. ವಿ ವಿಲ್ ಕಮ್ ಔಟ್ ವಿತ್ ಸೊಲ್ಯೂಷನ್. ಅದು ಹೇಳಿದ್ರು ನಿಮ್ಗೆಲ್ಲರೂ ಗೊತ್ತಿರೋಂಥದ್ದು. ಅದು ಒಂದು ಅಚಾತುರ್ಯ ಆಗ್ತದೆ, ಅವ್ರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ ಅಥವಾ ತೀರ್ಕೊಂತಾರೆ, ಲೋಕಲಿ ಲಾಟ್ ಆಫ್ ಇಶ್ಯೂಸ್ ಇರ್ತದೆ. ಆವಾಗ ಕಾಂಟ್ರಾಕ್ಟರ್ಸ್ ನೀವು ಕೈಯಿಂದ ಖರ್ಚು ಮಾಡಬೇಕಾಗ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥದ್ದು. ಹಾಗಾಗಿ ಏನೋ ಒಂದು ಎಸ್ಟಾಬ್ಲಿಷ್ ಸಿಸ್ಟಮ್ ಇದ್ರೆ
ಅನುಕೂಲ ಆಗ್ತದೆ ಅಂತ ಒಂದನ್ನ ಪದೇ ಪದೇ ಬಂದಾಗ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅದನ್ನು ಕೂಡ ನಾವು ಪರಿಹರಿಸ್ತೇವೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ. ಎಷ್ಟನ್ನ ಹೇಳಿ ತಾವೆಲ್ಲರೂ ದೂರದ ಊರುಗಳಿಂದ ಇಡೀ ರಾಜ್ಯದಿಂದ ನಿಮ್ಮ ಇಲ್ಲಿ ಬಂದು ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಿಂದ ಬಂದು ತಾವು ತಮ್ಮ ಅನಿಸಿಕೆಗಳನ್ನ ನೇರವಾಗಿ ಹಾಗೂ ನಿಮ್ಮ ಪದಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದೀರಿ. ಇದನ್ನು ನಾವು ಸಕಾರಾತ್ಮಕ ತೆಗೆದುಕೊಂಡು ಸರ್ಕಾರದ ಹಂತದಲ್ಲಿ ಪರಿಹಾರವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಕೊಡುವ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು. ಈಗಾಗಲೇ 18/9/2025 ಒಂದು ಕ್ಯಾಬಿನೆಟ್ ಏನು ನಿರ್ಣಯವನ್ನು ಮಾಡಿದ್ದೀರಾ, ಬೆಳಗಾವಿ ಅಧಿವೇಶನದಲ್ಲಿ ಒನ್ ಟೈಮ್ ರಿಲ್ಯಾಕ್ಸೇಷನ್ ಬಗ್ಗೆ ಚರ್ಚೆ ಮಾಡಿ ಸುಗ್ರೀವಾಜ್ಞೆಯನ್ನು ತಂದು ವಿನಾಯಿತಿಯನ್ನು ಕೊಡುವಂಥ ಒಂದು ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ತಿಳಿಸಿದ್ರು. ಈಗ ಸೆಷನ್ ನಡೀತಾ ಇದೆ. ಆ ಒನ್ ಟೈಮ್ ವಿನಾಯಿತಿಯನ್ನು ನೀಡುವ ಮುಖಾಂತರ ರಾಜ್ಯದ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿರುವಂಥ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸಮಸ್ಯೆ ಕಳೆದ 11 ತಿಂಗಳಿಂದ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ಅದೇ ಸಮಸ್ಯೆ. ಹಾಗೆ ರೈತರು ಕೋಳಿ ಫಾರಮ್ಮು ಅಥವಾ ಹೈನುಗಾರಿಕೆ ಇತರ ಕೃಷಿ ಚಟುವಟಿಕೆಗಳಿಗೂ ಸಹ ಓಸಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಬಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಕಳೆದ 11 ತಿಂಗಳಿಂದ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅಂದರೆ 8 ಜಿಲ್ಲೆಗಳಲ್ಲಿ ಒಂದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿಲ್ಲ, ಅದಕ್ಕೂ ಓಸಿ ಬೇಕು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಮನಗಂಡು ಇವತ್ತು ಏನಾಗಿದೆ, ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ, ಲಕ್ಷಾಂತರ ಜನ ಒಬ್ಬರು ಗ್ರಾಹಕರು ಇವಾಗ ಮಾತಾಡುವಾಗ ಹೇಳ್ತಾ ಇದ್ರು 6 ಕೋಟಿ ಖರ್ಚು ಮಾಡಿ ನಾನು ಕಟ್ಟಡವನ್ನು ಮಾಡಿದ್ದೀನಿ, 7 ತಿಂಗಳು ಮುಗಿದಿದೆ, ನಾವು ಸಾವು ಬದುಕಿನ ಮಧ್ಯೆ ಬದುಕ್ತಾ ಇದ್ದೀವಿ ಅಂತೇಳಿ. ಇದು ಸರ್ಕಾರಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಕಂಡು ಕಾಣದ ಹಾಗೆ ಕಣ್ಣು ಮುಚ್ಚಿ ಕೂತಿರುವ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳ್ತೀನಿ. ಈ ಒಂದು ಪ್ರತಿಭಟನೆ ಉದ್ದೇಶ ಸರ್ಕಾರವನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಸರ್ಕಾರ ಏನು ನಿರ್ಣಯವನ್ನು ಮಾಡಿದೆ ಅದನ್ನು ಜಾರಿ ಮಾಡಲಿ ಅಂತ ಅವರ ಕಣ್ಣು ತೆರೆಸುವ ಒಂದು ಬೃಹತ್ ಪ್ರತಿಭಟನೆಯನ್ನು. ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅವೆನ್ಯೂ ರಸ್ತೆ ಇದರ ಕೇಂದ್ರ ಸಮಿತಿ ವತಿಯಿಂದ ಇವತ್ತು ನಾವು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕರೆದಿದ್ದೇವೆ. ಮೂಲ ಉದ್ದೇಶ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡ್ತಾ ಇಲ್ಲ. ಈ ಆದೇಶ ಡಿಸೆಂಬರ್ 24ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿತ್ತು. ಆ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 4/4 ನಂತರ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡ್ತಾ ಇರಲಿಲ್ಲ. ನಾವು ಈಗ ಇವತ್ತಿನ ಏನು ಬೇಡಿಕೆ ಇಟ್ಟಿದ್ದೀವಿ ಅಂದರೆ, ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕಿಂತ ಮುಂಚೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಹಲವಾರು ಓಸಿ ಇದು ವರ್ಕ್ ಆರ್ಡರ್ ಆಗಿರ್ಬೋದು, ಇಂಟಿಮೇಷನ್ ಆಗಿರ್ಬೋದು, ದುಡ್ಡು ಕಟ್ಟಿಸ್ಕೊಂಡಿರ್ತಾರೆ. ಅಂಥ ಕಟ್ಟಡಗಳಿಗೆ ಒಂದು ಟೈಮ್ ರಿಯಾಯಿತಿಯನ್ನು ನೀಡಿ ಅಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಿ ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಮನವರಿಕೆ ಮಾಡಿದ್ವಿ. ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಂಧನ ಸಚಿವರನ್ನ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಅವರು ಅದರ ಫಲವಾಗಿ 30-40 ಸೈಟ್ಗೆ ಗ್ರೌಂಡ್ +3 ಫ್ಲೋರ್ಸ್ ಅಪ್ಪರ್ ಫ್ಲೋರ್ಗೆ ಸಿಲ್ಟ್ +3 ಅಪ್ಪರ್ ಫ್ಲೋರ್ಗೆ ರಿಯಾಯಿತಿಗಳನ್ನು ನೀಡಿದ್ದಾರೆ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೌಶೆಡ್ ಇರ್ಬೋದು, ಕೋಳಿ ಫಾರ್ಮ್ ಇರ್ಬೋದು, ಹಾಗೂ ಇನ್ನಿತರಗಳಿಗೂ ಯಾವುದಕ್ಕೂ ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ಆದ್ರಿಂದ ಇಂಡಸ್ಟ್ರಿ ಕಾರ್ಖಾನೆಗಳಿಗೂ ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ಈ ಕಾರ್ಖಾನೆಗೆ ಇಂಡಸ್ಟ್ರಿಗಳಿಗೂ ಸಂಪರ್ಕ ನೀಡದೇ ಇರೋದ್ರಿಂದ ಹಲವಾರು ಸಣ್ಣ ಪುಟ್ಟ ಕಾರ್ಖಾನೆಗಳಿಗೆ ಮತ್ತೆ ಲೇಬರ್ಗಳಿಗೆ ನಿರುದ್ಯೋಗ ಸಮಸ್ಯೆ ಉಂಟಾಗಿದೆ. ಜೊತೆಗೆ ಹಲವಾರು ಈ ಕಟ್ಟಡ ಈಗೇನು ವಿದ್ಯುತ್ ಸಂಪರ್ಕ ಇಲ್ಲ ಅಂದ್ರೆ ಕಟ್ಟಡಗಳ ನಿರ್ಮಾಣ ಕುಂಠಿತ ಆಗುತ್ತೆ. ನಿರ್ಮಾಣ ಕುಂಠಿತ ಆದಾಗ ಲೇಬರ್ಗಳಿಗೆ ತೊಂದರೆ ಆಗುತ್ತೆ. ಗಾರೆ ಕೆಲಸದವ್ರು ಇರ್ಬೋದು, ಪ್ಲಂಬರ್ ಇರ್ಬೋದು, ಪೇಂಟರ್ ಇರ್ಬೋದು, ಬಿಲ್ಡಿಂಗ್ ಸಂಬಂಧಪಟ್ಟ ಏನ್ ಲೇಬರ್ ಇರ್ತಾರೋ ಅವ್ರಿಗೆಲ್ಲರೂ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿರುದ್ಯೋಗ ಸಮಸ್ಯೆನೂ ಆಗ್ತಾ ಇದೆ ಜನಕ್ಕೆ. ಆಮೇಲೆ ಅದರಿಂದ ಚೈನ್ ಲಿಂಕು ಇಂಡಸ್ಟ್ರಿಗೆ, ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಏನು ವಸ್ತುಗಳು ಇರ್ಬೋದು, ವೈರ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಲಾಕ್ ಮತ್ತೆ ಹಾರ್ಡ್ವೇರ್ ಐಟಮ್ಸ್ ಇರ್ಬೋದು, ಹಲವಾರು ಐಟಮ್ಸ್ಗಳು ಸೇಲ್ ಆಗದೆ ಇದ್ದಾಗ ಇಂಡಸ್ಟ್ರಿಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಆದ್ರಿಂದ ಜನದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಹಣದ ಕೊರತೆ, ನಿರುದ್ಯೋಗ ಸಮಸ್ಯೆ, ಇದರದಿಂದ ಬೇರೆ ತರದ ಚಟುವಟಿಕೆಗಳು ಆಗ್ತಾ ಇದೆ. ಆದ್ರಿಂದ ನಾವು ಘನ ಸರ್ಕಾರಕ್ಕೆ ಮನವರಿಕೆ ಮಾಡಿ ಈ OCCC ಇಂದ ರಿಯಾಯಿತಿ ಮಾಡಿ, ಈ OCCC ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಇತರ ರಾಜ್ಯದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ದೀರಾ? ನಾವು ಸರ್ವೋಚ್ಚ ನ್ಯಾಯಾಲಯದಕ್ಕೆ ಆದೇಶ ವಿರುದ್ಧ ಮಾತಾಡ್ತಾ ಇಲ್ಲ. ಈ ಹಿಂದೆ ಆಗಿರುವಂತ ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡ್ಕೊಂಡು
ಬ್ಯಾಂಕಲ್ಲಿ ಲೋನ್ ತಗೊಂಡವ್ರೆ, ಕೈ ಸಾಲ ಮಾಡಿದ್ದಾರೆ. ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಬಾಡಿಗೆದಾರರು ಬತ್ತಲ್ಲ, ಅಥವಾ ಅವ್ರು ಕಟ್ಟಡ ಕಟ್ಕೊಂಡಿರೋ ಮನೆಗೆ ಸ್ವಂತವಾಗಿ ಕಟ್ಕೊಂಡಂತವ್ರು ಅವ್ರ ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಆದ್ರಿಂದ ಈ ತರ ಹಲವಾರು ಸಮಸ್ಯೆಗಳಿವೆ. ಸರ್ಕಾರ ನೀವು ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ, ಹಲವು ಕೊಡುಗೆಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀರಿ. ಈ ವಿದ್ಯುತ್ ಸಂಪರ್ಕವನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಹಲವಾರು ಮನವರಿಕೆ ಮಾಡಿದ್ರು ಸಹ ಅವರು ಕಾಲಹರಣ ಮಾಡಿ ನಮಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡದೇ ಇರೋದ್ರಿಂದ ಇವತ್ತು ನಾವು ಈ ಪ್ರತಿಭಟನೆ ಕರೆದಿದ್ದೀವಿ. ಧನ್ಯವಾದಗಳು. ಎಚ್ ವಿ ಚಂದ್ರಬಾಬು. ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘದಲ್ಲಿ 15,000 ಸದಸ್ಯರನ್ನ ಹೊಂದಿದ್ದೀವಿ. ನಮ್ಮ ಕಾರ್ಮಿಕರು ಅವರು ಇತರರೆಲ್ಲ ಸೇರಿ ಸುಮಾರು 30 ಲಕ್ಷ ಜನಕ್ಕೂ ನಾವು ಅಧಿಕಾರ ಇದ್ದೀವಿ. 31 ಜಿಲ್ಲಾ ಸಮಿತಿಗಳಿವೆ, 203 ತಾಲೂಕು ಸಮಿತಿಗಳಿವೆ ರಾಜ್ಯ ಮಟ್ಟದಲ್ಲಿ. ಎಲ್ಲಾ ರಾಜ್ಯ ಮಟ್ಟದಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊತೀವಿ. ನಮ್ಮ ಎಲ್ಲರ ಒಗ್ಗಟ್ಟಿನಿಂದ ಸಾಯಂಕಾಲದವರೆಗೂ ಇವತ್ತು ಏನಾಗುತ್ತೆ, ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಉದ್ವೇಗಕ್ಕೊಳಗಾಗದೆ ಅಥವಾ ಆಚೆ ಹೋಗದೆ ಈ ಪ್ರತಿಭಟನೆ ಸಕ್ಸಸ್ ಆಗಕ್ಕೆ ಎಲ್ಲರೂ ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀನಿ. ನಾನು ಎಚ್ ವಿ ಚಂದ್ರಬಾಬು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು.